Hallelujah. Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. The blessed day in the presence of God. ಕರ್ತನ ದಿನದಲ್ಲಿ ಈ ಆಶೀರ್ವದಿಸಲ್ಪಟ್ಟ ದಿನದಲ್ಲಿ ನಾವು ಸೇರಿ ಬಂದಿದ್ದೇವೆ. Please open your Bibles to Ezekiel chapter 37. ಈ ಸಮಯದಲ್ಲಿ ಎಸೆಕಿಯೇಲ ಪ್ರವಾದನೆ ಗ್ರಂಥ 37ನೇ ಅಧ್ಯಾಯ Verses from 4 to 6. 4 ರಿಂದ 6 ವಚನಗಳು. Ezekiel chapter 37 verses from 4 to 6. ಎಸೆಕಿಯೇಲ 37ನೇ ಅಧ್ಯಾಯ 4 ರಿಂದ 6 ವಚನಗಳು. Let us read the word. ಈ ವಾಕ್ಯವನ್ನು ಓದಿಕೊಳ್ಳೋಣ. Again he said to me, prophesy to these bones and say to them, O dry bones, hear the word of the Lord. Thus says the Lord God to these bones, surely I will cause breath to enter into you, and you shall live. I will put sinews on you and bring flesh upon you, cover you with skin and put breath in you, and you shall live. Then you shall know that I am the Lord. ಆಗ ಆತನು ನನಗೆ ಹೀಗೆ ಅಪ್ಪಣೆ ಮಾಡಿದನು, ನೀನು ಎಲುಬುಗಳ ಮೇಲೆ ಧ್ವನಿಯನ್ನು ಹರಡಿ ಅದಕ್ಕೆ ಈ ದೈವೋಕ್ತಿಯನ್ನು ನುಡಿ. ಒಣಗಿದ ಎಲುಬುಗಳೇ, ಯೆಹೋವನ ವಾಕ್ಯವನ್ನು ಕೇಳಿರಿ. ಕರ್ತನಾದ ಯೆಹೋವನು ನಿಮಗೆ ಹೀಗೆ ಹೇಳುತ್ತಾನೆ, ಇಗೋ ನಾನು ನಿಮ್ಮೊಳಗೆ ಶ್ವಾಸವನ್ನು ಹೋಗಿಸುವೆನು, ನೀವು ಬದುಕುವಿರಿ. ನಾನು ನಿಮ್ಮ ಮೇಲೆ ನರಗಳನ್ನು ಹಬ್ಬಿಸಿ ಮಾಂಸವನ್ನು ಹರಡಿ ಚರ್ಮವನ್ನು ಹೊದಿಸಿ ನಿಮ್ಮಲ್ಲಿ ಶ್ವಾಸವನ್ನು ತುಂಬುವೆನು. ಆಗ ನೀವು ಬದುಕಿ ನಾನೇ ಯೆಹೋವನೆಂದು ತಿಳಿದುಕೊಳ್ಳುವಿರಿ. ಸಭೆ ಇದಕ್ಕಿಂತ ಮುಂಚೆ ಈ ವಾಕ್ಯಗಳನ್ನು ನೀವು ಓದಿದ್ದೀರಾ? ಕೆಲವರು ಈ ವಾಕ್ಯಗಳನ್ನು ಓದಿರಬಹುದು. God here is speaking to Ezekiel about the dry and the dead bones. ದೇವರು ಇಲ್ಲಿ ಪ್ರವಾದಿಯಾದ ಎಸೆಕಿಯೇಲನ ಜೊತೆ ಬರಿದಾದಂತ ಮತ್ತು ಸತ್ತಂತ ಒಣಗಿ ಹೋದಂತ ಒಂದು ಮೂಳೆಗಳ ವಿಚಾರವಾಗಿ ಮಾತನಾಡುತ್ತಿದ್ದಾನೆ, ಎಲುಬುಗಳ ವಿಚಾರವಾಗಿ ಮಾತನಾಡುತ್ತಿದ್ದಾನೆ. These bones, the Bible says, these are the dead bones and these are the dried up bones. ಈ ಎಲುಬುಗಳು ಒಣಗಿದ ಎಲುಬುಗಳು, ಅದೇ ರೀತಿಯಲ್ಲಿ ಈ ಎಲುಬುಗಳು ಸತ್ತಂತ ಎಲುಬುಗಳಾಗಿದ್ದಾವೆ. This chapter is a chapter of restoration. ಸಭೆ ಈ ಒಂದು ಅಧ್ಯಾಯ ಏನಿದೆ, ಈ ಅಧ್ಯಾಯ ಒಂದು ಪುನಃಸ್ಥಾಪನೆಯ ಒಂದು ಅಧ್ಯಾಯವಾಗಿದೆ. It's the chapter which talks about the resurrection. ಈ ಒಂದು ಅಧ್ಯಾಯ ಪುನರುತ್ಥಾನದ ವಿಚಾರವಾಗಿ ಮಾತನಾಡುವಂತದ್ದಾಗಿದೆ. This chapter speaks of a new life. ಈ ಅಧ್ಯಾಯವು ಹೊಸ ಜೀವನದ ವಿಚಾರವಾಗಿ ಮಾತನಾಡುತ್ತಿದೆ. Speaks about a new hope. ಒಂದು ಹೊಸ ನಿರೀಕ್ಷೆಯ ಬಗ್ಗೆ ಮಾತನಾಡುತ್ತಿದೆ. Talks about a new thinking. ಹೊಸ ಆಲೋಚನೆಯ ಬಗ್ಗೆ ಮಾತನಾಡುತ್ತಿದೆ. Especially church this Sunday. ಈ ಒಂದು ಭಾನುವಾರ ಸಭೆ, I noticed some of you were not so lively. ನಾನು ಗಮನಿಸಿದೆ, ಕೆಲವರು ನೀವೆಲ್ಲ ಜೀವಂತವಾಗಿ ಇರಲಿಲ್ಲ. Some of you were somewhere else. ನೀವೆಲ್ಲೋ, ನಿಮ್ಮ ಮನಸ್ಸು ಎಲ್ಲೋ ಇತ್ತು. I used to feel some people are dead in the spirit. ನಾನು ಈ ರೀತಿಯಲ್ಲಿ ಅನುಭವಿಸಿದೆ, ಕೆಲವರು ಆತ್ಮದಲ್ಲಿ ಸತ್ತ ರೀತಿಯಲ್ಲಿ ಇದ್ದರು. ಈ ಭಾನುವಾರ during the message time, ಸಂದೇಶದ ಸಮಯದಲ್ಲಿ ಇದನ್ನು ನಾನು ಗಮನಿಸಿದೆ. some people, many of them were sleeping. ಕೆಲವರು, ಅನೇಕ ಜನರು ಸಂದೇಶದ ಸಮಯದಲ್ಲಿ ನಿದ್ದೆ ಮಾಡುತ್ತಿದ್ದರು. This is what I am feeling from inside. ನನ್ನ ಒಳಗಿಂದ ಈ ರೀತಿಯಲ್ಲಿ ನಾನು ಅನುಭವ ಮಾಡಿದೆ. Church, you need a restoration in your spirit. ಸಭೆಯೇ, ನಿಮ್ಮ ಆತ್ಮದಲ್ಲಿ ನಿಮಗೊಂದು ಪುನರ್ಸ್ಥಾಪನೆ ಅಗತ್ಯವಿದೆ. Hallelujah. No matter how far your things have gone, ನಿಮ್ಮ ವಿಚಾರಗಳು, ನಿಮ್ಮ ವಸ್ತುಗಳು ಎಷ್ಟೇ ದೂರ ನಿಮ್ಮಿಂದ ಇದ್ದರೂ ಕೂಡ, no matter how lost you are, ನೀವು ಎಷ್ಟೇ ಕಳೆದು ಹೋಗಿದ್ದರೂ ಕೂಡ, you have hope in Jesus Christ. ಯೇಸು ಕ್ರಿಸ್ತನಲ್ಲಿ ನಿಮಗೊಂದು ನಿರೀಕ್ಷೆ ಇದೆ. Hallelujah. No matter how much you are involved in the sin and the addictions, ನೀವು ಪಾಪಗಳಲ್ಲಿ, ಚಟಗಳಲ್ಲಿ ಎಷ್ಟೇ ಮುಳುಗಿದ್ದರೂ ಕೂಡ, no matter how impossible that you think it is to turn back to the Lord, ನನಗೆ ಮತ್ತೆ ತಿರುಗಿ ಬರುವುದಕ್ಕೆ, ಯೇಸುವಿನೆಡೆಗೆ ಬರುವುದಕ್ಕೆ ಕಷ್ಟ ಇದೆ ಅನ್ನೋದನ್ನು ನೀವು ಅಂದುಕೊಂಡಿದ್ದರೂ no ಕೂಡ, matter how far the things have gone in your families, ನಿಮ್ಮ ಕುಟುಂಬದಲ್ಲಿ ಎಷ್ಟೇ ಅಧ್ವಾನಗಳು, ಎಷ್ಟೇ ಕಷ್ಟಗಳು ಇದ್ದರೂ ಕೂಡ, we have hope in Christ Jesus. ನಮಗೆ ಕ್ರಿಸ್ತನಲ್ಲಿ ಒಂದು ನಿರೀಕ್ಷೆ ಇದೆ. Hallelujah. If you read in this scripture, ನೀವೊಂದು ಈ ವಾಕ್ಯದಲ್ಲಿ ಓದುವುದಾದರೆ, God brought life back to these dead bones and the dried bones. ದೇವರು ಈ ಒಣಗಿದ ಎಲುಬುಗಳು ಮತ್ತು ಸತ್ತಂತ ಎಲುಬುಗಳಲ್ಲಿ ಜೀವ ತಂದನೆಂದು ನಾವು ನೋಡ್ತಾ ಇದ್ದೇವೆ. Church, it is an impossible thing when we think. ನಾವು ಆಲೋಚನೆ ಮಾಡುವಾಗ ಇದು ಅಸಾಧ್ಯವಾದ ಕಾರ್ಯ ಆಗಿದೆ. But in Christ Jesus, ಆದರೆ ಕ್ರಿಸ್ತನಲ್ಲಿ it is possible. ಅದು ಸಾಧ್ಯ ಎಂದು ನಾವು ನೋಡ್ತೇವೆ. Hallelujah. The Bible mentions, ಯಾಕಂದ್ರೆ ಸತ್ಯವೇದ ಈ ರೀತಿಯಲ್ಲಿ ಸಂಭವಿಸಿದೆ. it says the bones are dead. ಅಲ್ಲಿ ಎಲುಬುಗಳು ಸತ್ತು ಹೋಗಿದ್ದವು. And number two, the bones
have been dried up. ಅದೇ ರೀತಿಯಲ್ಲಿ ಎರಡನೇ ವಿಚಾರ, ಎಲುಬುಗಳು ಒಣಗಿ ಹೋಗಿದ್ದವು. But today, if you can believe in Christ Jesus, ಆದ್ರೆ ಇವತ್ತಿನ ದಿವಸ ನೀವು ಯೇಸುವನ್ನು ನೀವು ನಂಬುವುದಾದರೆ God will give His life into your life. ದೇವರು ನಿಮ್ಮ ಜೀವನ ಒಳಗೆ ಆತನ ಜೀವವನ್ನು ದಯಪಾಲಿಸುವ ಆತನಾಗಿದ್ದಾನೆ. The Bible says, ಸತ್ಯವೇದ ರೀತಿಯಲ್ಲಿ ಹೇಳ್ತಾ ಇದೆ, in His breath there is life. ಆತನ ಉಸಿರಿನಲ್ಲಿ ಜೀವ ಇದೆ ಅನ್ನೋದನ್ನ ಸತ್ಯವೇದ The ಹೇಳ್ತಾ ಇದೆ. Bible says, and they became a living soul. ಅಲ್ಲಿ ನಾವು ಸತ್ಯವೇದ ನೋಡಿದ್ರೆ ಅದು ಬದುಕುವಂತ ಆತ್ಮವಾದವೆಂದು ನಾವು ಗಮನಿಸುತ್ತೇವೆ. Hallelujah. Hallelujah. You are looking for a restoration in your ನಿಮ್ಮ life. ಜೀವನದಲ್ಲಿ ಒಂದು ಪುನರ್ಸ್ಥಾಪನೆಯನ್ನು ನೀವು ಬಯಸುತ್ತಿರುವುದಾದರೆ, There ನಿರೀಕ್ಷಿಸುತ್ತಿರುವುದಾದರೆ, are two things that God is speaking to you. ದೇವರು ನಿಮ್ಮ ಜೊತೆ ಎರಡು ವಿಚಾರಗಳ ಬಗ್ಗೆ ಮಾತನಾಡುತ್ತಿದ್ದಾನೆ. Number one, ಮೊದಲನೇದಾಗಿ you need to trace out where you have fallen. ನೀವು ಎಲ್ಲಿ ಬಿದ್ದಿದ್ದೀರಿ ಅನ್ನೋದನ್ನು ನೀವು ಪತ್ತೆ ಹಚ್ಚಬೇಕಾಗಿದೆ. First of all, ನೀವು ಮೊದಲನೇದಾಗಿ above all, ಎಲ್ಲದಕ್ಕಿಂತ ಹೆಚ್ಚಾಗಿ where are you missing? ನೀವು ಎಲ್ಲಿ ಕಳೆದುಕೊಂಡಿದ್ದೀರಿ, ಎಲ್ಲಿ ತಪ್ಪಿ What ಹೋಗಿದ್ದೀರಿ, is that root cause? ಆ ಒಂದು ಮೂಲ ಕಾರಣ ಯಾವುದಾಗಿದೆ, You need to locate the root cause. ಆ ಮೂಲ ಕಾರಣವನ್ನ ನೀವು ಗುರುತು You ಹಿಡಿಯಬೇಕಾಗಿದೆ. need to find out that what emotion that is making you feel dead. ಯಾವ ಭಾವನೆ ನಿಮ್ಮನ್ನ ಸತ್ತು ಹೋದ ರೀತಿಯಲ್ಲಿ ನಡೆಸುತ್ತಿದೆ ಅನ್ನೋದನ್ನ ನೀವು ಇವತ್ತಿನ ದಿವಸ ಕಂಡು The Holy ಹಿಡಿಯಬೇಕಾಗಿದೆ. Spirit says, get to the root of your conflict. ನಿಮ್ಮ ಒಂದು ಸಮಸ್ಯೆಯ ಮೂಲ ಕಾರಣವನ್ನ ಕಂಡು ಹಿಡಿಯಬೇಕಾಗಿದೆ. Was it pride on your side? ನಿಮ್ಮ ಒಂದು ಕಡೆಯಿಂದ ಅಹಂಕಾರ ಅಥವಾ ಗರ್ವವು ಕಾರಣ Or ಆಗಿದೆಯೋ, did you reject the godly advice? ಅಥವಾ ದೇವರ ಸಲಹೆಯನ್ನ ನೀವು ತಿರಸ್ಕಾರ ಮಾಡಿದೆಯೋ, So you need to realize what was the root cause. ಆ ಒಂದು ಮೂಲ ಕಾರಣವನ್ನ ನೀವು ಹುಡುಕಬೇಕಾಗಿದೆ. Not just the surface circumstances. ಕೇವಲ ಮೇಲಿನಿಂದ ಹುಡುಕುವುದು ಮಾತ್ರವಲ್ಲ, But go to the root. ನೀವು ಬೇರಿಗೆ ಮೂಲಕ್ಕೆ ಇಳಿಯಬೇಕು. You know what did Jesus ask to Martha and Mary? ಯೇಸು ಕ್ರಿಸ್ತನು ಮಾರ್ತಳಿಗೆ ಮರಿಗಳಿಗೆ ಏನನ್ನ ಕೇಳುತ್ತಿದ್ದಾರೆ? Where have you kept the body of Lazarus? ನೀವು ಲಾಜರನ ಶರೀರವನ್ನ ಎಲ್ಲಿ ಇಟ್ಟಿದ್ದೀರಿ ಅನ್ನೋದನ್ನ You ಕೇಳುತ್ತಿದ್ದಾರೆ. know, Jesus is locating to the root. ಯೇಸು ಕ್ರಿಸ್ತನಲ್ಲಿ ಮೂಲ ಅಂದ್ರೆ ಬೇರಿನ ಕಡೆ ಆತನು ಕಣ್ಣಾಯಿಸುತ್ತಿದ್ದಾನೆ. Where have you kept him? ಆತನು ಆತನ ಶರೀರವನ್ನ ಎಲ್ಲಿ ಇಟ್ಟಿದ್ದೀರಿ? Today you need to trace out where are you missing it? ಇವತ್ತಿನ ದಿವಸ ಎಲ್ಲಿ ತಪ್ಪಿ ಹೋಗಿದ್ದೀರಿ ಅನ್ನೋದನ್ನ ನೀವು ಹುಡುಕಬೇಕಾಗಿದೆ. That old prayer life. ಆ ಹಳೆಯ ಪ್ರಾರ್ಥನೆಯ ಜೀವಿತ, Get to the root cause. ಅಲ್ಲಿರುವಂತ ಅದು ಕಳೆದು ಹೋಗುವುದಕ್ಕೆ ಅದಕ್ಕೆ ಮೂಲ ಕಾರಣವನ್ನು ಹುಡುಕಿರಿ. Let me give another example. ಇನ್ನೊಂದು ಉದಾಹರಣೆ ನಿಮಗೆ ಕೊಡುತ್ತೇನೆ. You know about Elisha, the prophet of God. ಪ್ರವಾದಿಯಾದ ಎಲೀಷನ ಬಗ್ಗೆ ಗೊತ್ತಿದೆ. He had many servants, the sons of prophets. ಆತರ ಅವಳಿ ಅನೇಕ ಪ್ರವಾದಿಗಳು ಮತ್ತಂದ್ರೆ ಶಿಷ್ಯ ಮಂಡಳಿಯಲ್ಲಿ ಅನೇಕ ಜನರಿದ್ದರು. One day these sons of prophets, ಈ ಎಲ್ಲಾ ಶಿಷ್ಯ ಮಂಡಳಿ ಇದ್ದಂತ ಪ್ರವಾದಿಗಳು they decided to build a house for them. ಅವರಿಗೋಸ್ಕರವಾಗಿ ಒಂದು ಮನೆಯನ್ನ ಕಟ್ಟುವುದಕ್ಕೋಸ್ಕರವಾಗಿ ನಿರ್ಧಾರ So ಮಾಡುತ್ತಾರೆ. they went to the forest and they were cutting the tree. ಅವರು ಕಾಡಿಗೆ ಹೋಗಿ ಅವರು ಅಲ್ಲಿ ಕೊಡಲಿಗಳಿಂದ ಮರಗಳನ್ನ ಕಡಿಯುತ್ತಿದ್ದರು. And one of the sons of the prophets, ಅಲ್ಲಿ ಪ್ರವಾದಿ ಮಂಡಳಿಯಲ್ಲಿ ಇದ್ದಂತ ಒಬ್ಬ ಶಿಷ್ಯರು he was cutting the tree. ಆದರೂ ಅಲ್ಲಿ ಕೊಡಲಿಯಿಂದ ಮರಗಳನ್ನ ಕಡಿಯುವಾಗ The axe head, it fell into the water. ಆ ಒಂದು ಕೊಡಲಿಯ ಕಾವು ನೀರಿಗೆ ಬಿತ್ತು ಎಂದು ನಾವು ಗಮನಿಸುತ್ತೇವೆ. What did Elisha say to the servant? ಆಗ ಎಲೀಷನು ಆ ಒಂದು ಪ್ರವಾದಿ ಮಂಡಳಿಯಲ್ಲಿ ಇದ್ದಂತ ಶಿಷ್ಯರಿಗೆ ಏನನ್ನು ಹೇಳುತ್ತಿದ್ದಾರೆ? Where did the axe head fell into the water? ಯಾವ ಸ್ಥಳದಲ್ಲಿ ಆ ಕಾವು ನೀರಿನೊಳಗೆ ಬಿತ್ತು ಅನ್ನೋದನ್ನ ಕೇಳುತ್ತಿದ್ದಾನೆ. Elisha knew it fell into the water. ಎಲೀಷನಿಗೆ ಆ ಕಾವು ನೀರಿನ ಒಳಗಡೆ ಬಿತ್ತು ಎಂದು ಗೊತ್ತಿದೆ. And now Elisha is asking, ಆದ್ರೆ ಎಲೀಷನು ಆತನಿಗೆ ಒಂದು ಪ್ರಶ್ನೆಯನ್ನು ಕೇಳುತ್ತಿದ್ದಾನೆ. what is the spot? Where did it fall? ಯಾವ ಸ್ಥಳ, ಯಾವ ಒಂದು ಜಾಗದಲ್ಲಿ ಅದು ಬಿತ್ತು ಅನ್ನೋದನ್ನ ಕೇಳುತ್ತಿದ್ದಾನೆ. Church, we need to get to the root cause. ಸಭೆ, ನಾವು ಮೂಲ ಕಾರಣವನ್ನು ಇವತ್ತಿನ ದಿವಸ ಹುಡುಕಬೇಕಾಗಿದೆ. Jesus looked at where have you kept Lazarus? ಯೇಸು ಕ್ರಿಸ್ತನ ಲಾಜರನ ವಿಚಾರದಲ್ಲಿ ನೋಡುವಾಗ ಲಾಜರನನ್ನು ನೀವು ಎಲ್ಲಿ ಇಟ್ಟಿದ್ದೀರಿ ಎಂದು ಕೇಳುತ್ತಾರೆ. Here the angel of God is asking Hagar, ದೇವದೂತನು ಅಲ್ಲಿ ಆಗರನಿಗೆ ಈ ರೀತಿಯಲ್ಲಿ ಕೇಳುತ್ತಿದ್ದಾನೆ. where have you come from and where are you ನೀನು going? ಎಲ್ಲಿಂದ ಬರುತ್ತಿದ್ದಿ, ಎಲ್ಲಿಗೆ ಹೋಗುತ್ತಿದ್ದಿ ಅನ್ನೋದನ್ನ ಆಗರನಿಗೆ Church, ಕೇಳುತ್ತಿದ್ದಾರೆ. today you need to go. Where are you missing it? ಇವತ್ತಿನ ದಿವಸ ನೀವು ಹುಡುಕಬೇಕಾಗಿದೆ. ಎಲ್ಲಿ ತಪ್ಪಿ ಹೋಗಿದ್ದೀರಿ, ಏನನ್ನ ಕಳೆದುಕೊಂಡಿದ್ದೀರಿ ಅನ್ನೋದನ್ನ You ಹುಡುಕಬೇಕಾಗಿದೆ. need to find out the root cause. ನೀವು ಮೂಲ ಕಾರಣವನ್ನ ಇವತ್ತಿನ ದಿವಸ That is ಹುಡುಕಬೇಕಾಗಿದೆ. the first step. ಅದು ಮೊದಲನೇ ಹೆಜ್ಜೆ ಆಗಿದೆ. Let's go to the second step. ಎರಡನೇ ಹೆಜ್ಜೆಗೆ ಹೋಗೋಣ. You need to erase the mistakes that you have done. ನೀವು ಮಾಡಿರುವ ತಪ್ಪುಗಳನ್ನು ನೀವು ಅಳಿಸಿ ಬಿಡಬೇಕಾಗಿದೆ. How can you and I erase the things that we have done? ನಾವು ಮತ್ತು ನೀವು ಹೇಗೆ ಸಾಧ್ಯ? ನಾವು ಮಾಡಿರುವ ತಪ್ಪುಗಳನ್ನು ಅಳಿಸಲು ಹೇಗೆ ಸಾಧ್ಯ? Can we use an eraser
eraser. ನಾವೊಂದು ರಬ್ಬರ್ ಅನ್ನು ಯೂಸ್ ಮಾಡೋದಕ್ಕೆ ಸಾಧ್ಯನಾ? The Bible has given us an eraser. ಸತ್ಯವೇದದಲ್ಲಿ ನಮಗೆ ಯಾವುದೇ ರಬ್ಬರ್ ನಮಗೆ ಕೊಟ್ಟಿಲ್ಲ. The Bible has given us an eraser. ದೇವರು ನಮಗೆ ರಬ್ಬರ್ ಅನ್ನು ಇರೇಸರ್ ಅನ್ನು What is ಕೊಟ್ಟಿದ್ದಾರೆ. that eraser? ಆ ಇರೇಸರ್ ಮತ್ತು ರಬ್ಬರ್ ಯಾವುದಾಗಿದೆ? The blood of Jesus. ಯೇಸುವಿನ ರಕ್ತ ಎಂದು ನಾವು ಹೇಳ್ತೇವೆ. Hallelujah. You can ask for the forgiveness. ಕರ್ತನ ಮುಂದೆ ನೀವು ಕ್ಷಮೆಗೋಸ್ಕರ ಕೇಳಿಕೊಳ್ಳುವುದಾದರೆ You know, He will blot out all our sins and transgressions by His blood. ನಮ್ಮ ಎಲ್ಲ ದ್ರೋಹಗಳನ್ನ ನಮ್ಮೆಲ್ಲ ತಪ್ಪುಗಳನ್ನ ಆತನು ತೆಗೆದು ಆತನು ನಮ್ಮನ್ನ ಬಿಡುಗಡೆಗೊಳಿಸುವ ಆತನಾಗಿದ್ದಾನೆ. Hallelujah. Hallelujah. We have the blood of Jesus. ನಮಗೆ ಯೇಸು ಕ್ರಿಸ್ತನ ರಕ್ತ ನಮ್ಮ ಬಳಿ ಇದೆ. And after asking for the forgiveness, ಒಬ್ಬರು ಕ್ಷಮೆಗೋಸ್ಕರ ಕೇಳುವಾಗ you know, God will forgive their sins. ದೇವರು ಅವರ ಕ್ಷಮೆಯನ್ನ ಕ್ಷಮಿಸುವ ಆತನಾಗಿದ್ದಾನೆ. But the enemy, ಆದರೆ ಒಬ್ಬ ಶತ್ರು the devil, ಸೈತಾನನು tries to bring back the old memories. ಅದೇ ಹಳೆಯ ಪಾಪದ ಆಲೋಚನೆಗಳನ್ನ ಮತ್ತೆ ತರುವುದಕ್ಕೆ ಆತನು ಪ್ರಯತ್ನ He ಪಡುತ್ತಾರೆ. might give you such thoughts saying, no, your sins have not been blotted out. ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿಲ್ಲ, ಅದು ದೇವರಿಂದ ಕ್ಷಮಿಸಲ್ಪಟ್ಟಿಲ್ಲ ಅನ್ನೋದನ್ನ ಮತ್ತೆ ನಿನ್ನ ಮನಸ್ಸಿಗೆ ಸೈತಾನ ತರಬಹುದು. For a season and for a reason, you know, the devil brings out the bad old memories. ಕೆಲವು ಕಾಲಕ್ಕೆ ಬರುವಾಗ, ಕೆಲವು ಕಾರಣಗಳು ಬರುವಾಗ ಆ ಸೈತಾನನು ನಿನಗೆ ಅದೇ ಪಾಪದ ಸಂದರ್ಭಗಳನ್ನು ಮನಸ್ಸಿಗೆ ತರಬಹುದು. But we have a word from the Lord. ಅದೇ ದೇವರಿಂದ ನಮಗೊಂದು ವಾಕ್ಯ ನಮ್ಮ ಬಳಿ ಇದೆ. So the Bible says, ಸತ್ಯದ ರೀತಿಯಲ್ಲಿ ಹೇಳ್ತಾ ಇದೆ, even I am he who blots out your transgressions for my own sake and remembers your sins no more. ನಾನೇ ನನಗೋಸ್ಕರ ನಿನ್ನ ದ್ರೋಹಗಳನ್ನು ಅಳಿಸಿ ಬಿಡುತ್ತೇನೆ, ನಿನ್ನ ಪಾಪಗಳನ್ನು ನನ್ನ ನೆನಪಿನಲ್ಲಿಡೆನು. Hallelujah. You read this word. ಈ ವಾಕ್ಯವನ್ನು ನೀವು ಎಲ್ಲಿ ಓದುತ್ತೀರಿ? Isaiah chapter 43 verse number 25. ಯೆಶಾಯ 43ನೇ ಅಧ್ಯಾಯ 25ನೇ ವಚನ. So what the Bible says, what God says. ದೇವರಲ್ಲಿ ಏನ್ ಹೇಳ್ತಾರೆ ನೋಡ್ರಿ, ಸತ್ಯವೇದ ಏನನ್ನು ಹೇಳ್ತಾ ಇದೆ? I am he who blots out your transgressions for my own sake and remembers your sins no more. ನಾನೇ ನನಗೋಸ್ಕರ ನಿನ್ನ ದ್ರೋಹಗಳನ್ನು ಅಳಿಸಿ ಬಿಡುತ್ತೇನೆ, ನಿನ್ನ ಪಾಪಗಳನ್ನು ನನ್ನ ನೆನಪಿನಲ್ಲಿಡೆನು. Hallelujah. Two things. ಇವತ್ತಿನ ದಿವಸ ಎರಡು ವಿಚಾರ. You want restoration in your spirit. ನಿಮ್ಮ ಆತ್ಮದಲ್ಲಿ ನಿಮಗೊಂದು ಜೀವನ ಬೇಕೆಂದಿರುವುದಾದರೆ, restoration in your prayer life. ನಿಮ್ಮ ಪ್ರಾರ್ಥನೆಯಲ್ಲಿ ಒಂದು ಪುನರ್ಸ್ಥಾಪನೆ, ಪ್ರಾರ್ಥನೆ ಜೀವಿತದಲ್ಲಿ ನಿಮಗೆ ಪುನರ್ಸ್ಥಾಪನೆ ಬೇಕೆಂದಿರುವುದಾದರೆ The root cause. ಅದಕ್ಕೆ ಇರುವಂತಹ ಮೂಲ ಕಾರಣವನ್ನ ನೀವು ಹುಡುಕುವವರಾಗಿರಿ. Trace out where the problem is. ಎಲ್ಲಿ ಆ ಸಮಸ್ಯೆ ಆಗಿದೆ ಅನ್ನೋದನ್ನ ಪತ್ತೆ ಹಚ್ಚಿರಿ. Number 2. ಎರಡನೇದಾಗಿ Ask for the forgiveness. ಕ್ಷಮೆಗೋಸ್ಕರ ಕೇಳಿಕೊಳ್ಳಿರಿ. Erased by the blood of Jesus. ಯೇಸುವಿನ ರಕ್ತದ ಮುಖಾಂತರವಾಗಿ ಅದನ್ನ ಅಳಿಸಿ ಹಾಕಿರಿ. Your life will be restored back. ಆಗ ನಿಮ್ಮ ಜೀವಿತವೆಲ್ಲವೂ ಕೂಡ ಪುನರ್ಸ್ಥಾಪನೆಗೊಳ್ಳುತ್ತದೆ. God will restore back your family. ದೇವರು ನಿಮ್ಮ ಕುಟುಂಬವನ್ನ ಪುನರ್ಸ್ಥಾಪನೆಗೊಳಿಸುವ ಆತನಾಗಿದ್ದಾನೆ. What did Peter say to Jesus? ಪೇತ್ರನು ಯೇಸುವಿಗೆ ಏನನ್ನು ಹೇಳುತ್ತಿದ್ದಾನೆ? Away from me, for I am a sinner. ನಾನು ಪಾಪಾತ್ಮನಾಗಿದ್ದೇನೆ, ನನ್ನನ್ನು ಬಿಟ್ಟು ಹೋಗು ಎನ್ನುವುದನ್ನು ಪೇತ್ರನು ಹೇಳುತ್ತಾನೆ. What was the response of Jesus? ಯೇಸು ಕ್ರಿಸ್ತನು ತಿರುಗಿ ಆತನಿಗೆ ಏನನ್ನು ಹೇಳುತ್ತಿದ್ದಾನೆ? No more a fisherman, but you are fisher of men. ನೀನು ಮೀನುಗಳಿಂದ ಬೆಸ್ತನಾಗಿರದೆ ನೀನು ಮನುಷ್ಯರನ್ನು ಹಿಡಿಯುವ ಬೆಸ್ತನಾಗಿರುತ್ತಿ. A restoration coming upon Peter's life. ಪೇತ್ರನ ಜೀವಿತದಲ್ಲಿ ಪುನರ್ಸ್ಥಾಪನೆ ಬರುವುದನ್ನು ನಾವು ಗಮನಿಸುತ್ತೇವೆ. All the crowd standing outside Jairus' house, they were all crying and weeping for the dead daughter. ಯಾಯಿರನ ಮನೆಯ ಹೊರಗಡೆ ನಿಂತಂತ ಪ್ರತಿಯೊಬ್ಬರು ಕೂಡ ಅವರು ಏನನ್ನ ಆಲೋಚನೆ ಮಾಡ್ತಿದ್ದಾರೆ? ಯಾಯಿರನ ಮಗಳು ಸತ್ತು ಹೋಗಿದ್ದಾಳೆ, ಅದಕ್ಕೋಸ್ಕರ ಅಳುತ್ತಾ ಇದ್ರು. What did Jesus say? ಯೇಸು ಕ್ರಿಸ್ತನು ಅವರಿಗೆ ಏನನ್ನ ಹೇಳುತ್ತಿದ್ದಾರೆ? The crowd, why are you weeping? She's not dead, she's sleeping. ಆ ಗುಂಪನ್ನು ನೋಡಿ ಯೇಸು ಕ್ರಿಸ್ತನು ಈ ರೀತಿ ಹೇಳಿದ್ರೆ, ನೀವು ಯಾಕೆ ಹೇಳುತ್ತಿದ್ದೀರಿ? ಆಕೆ ಮಲಗಿದ್ದಾಳಷ್ಟೇ ಅನ್ನೋದನ್ನ ಹೇಳ್ತಾರೆ. What did Jesus say to his disciples about Lazarus? ಲಾಜರನ ವಿಚಾರವಾಗಿ ಯೇಸು ಕ್ರಿಸ್ತನು ಅವರಿಗೆ ಏನನ್ನ ಹೇಳುತ್ತಾರೆ? He's not dead. ಅದನ್ನು ಸತ್ತಿಲ್ಲ. We will go and wake him up. ಲಾಜರನನ್ನು ನಾವು ಎಬ್ಬಿಸಿ ಬರೋಣ. Hallelujah. A restoration in our life. ನಮ್ಮ ಜೀವಿತದಲ್ಲಿ ಪುನರ್ಸ್ಥಾಪನೆ ಉಂಟಾಗುತ್ತದೆ. The Bible says even if it is dead and dried up, God will restore the life into it. ಸತ್ಯವೇನೆಂದರೆ ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ಅನೇಕ ವಿಚಾರಗಳು ಸತ್ತು ಹೋಗಿರಬಹುದು, ಒಣಗಿ ಹೋಗಿರಬಹುದು, ಆದರೂ ಕೂಡ ಕರ್ತನು ಅದನ್ನ ಪುನರ್ಸ್ಥಾಪನೆಗೊಳಿಸಲು ಶಕ್ತನಾಗಿದ್ದಾನೆ. ಪರಿಶುದ್ಧಾತ್ಮನ ಮಾತನ್ನ ಹೇಳ್ತಾರೆ. A restoration is coming in your life. ನಿಮ್ಮ ಜೀವಿತದಲ್ಲಿ ಒಂದು ಪುನರ್ಸ್ಥಾಪನೆ ಬರ್ತಾ ಇದೆ. Let's all pray. ಈ ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. Close our eyes and we pray. ಈ ಸಮಯದಲ್ಲಿ ಕಣ್ಣುಗಳನ್ನು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ. Your mouth
and give praises to God. ಈ ಸಮಯದಲ್ಲಿ ಬಾಯನ್ನು ತೆರೆದು ಕರ್ತನಿಗೆ ಸ್ತೋತ್ರವನ್ನ ಮಾಡ್ರಿ. Asking for Lord God, we need a restoration. ದೇವರೇ, ದೇವರೇ, ನನ್ನ ಜೀವಿತದಲ್ಲಿ ಒಂದು ಪುನರುತ್ಥಾಪನೆ ಬೇಕೆಂದು ಕೇಳಿಕೊಳ್ಳೋಣ. Restore our family. ನಮ್ಮ ಕುಟುಂಬವನ್ನು ಪುನರುತ್ಥಾಪನೆಗೊಳಿಸು. Restore our job life. ನಮ್ಮ ಒಂದು ಉದ್ಯೋಗ ಜೀವಿತವನ್ನು ಪುನರುತ್ಥಾಪನೆಗೊಳಿಸು. Restore our prayer life. ನಮ್ಮ ಪ್ರಾರ್ಥನೆಯ ಜೀವಿತವನ್ನು ಪುನರುತ್ಥಾಪನೆಗೊಳಿಸು. Heavenly Father, ಓ ಪರಲೋಕದ ತಂದೆಯೇ, we have come in your presence. ನಿನ್ನ ಪ್ರಸನ್ನತೆಗೆ ನಾವು ಇಳಿದು ಬಂದಿದ್ದೇವೆ. Look at us with your mercy. ನಮ್ಮ ಒಂದು ನಿನ್ನ ದಯೆಯ ಮುಖಾಂತರವಾಗಿ ನಮ್ಮನ್ನು ನೋಡು. What has been dried up, what has been dead in our life. ನಮ್ಮ ಜೀವಿತದಲ್ಲಿ ಯಾವುದು ಸತ್ತು ಹೋಗಿದೆಯೋ, ಒಣಗಿ ಹೋಗಿದೆಯೋ, One breath we breathe into upon it. ಅದರ ಮೇಲೆ ನಿನ್ನ ಉಸಿರನ್ನು ಊದಿ ಅದಕ್ಕೆ ಜೀವವನ್ನು ತುಂಬು. Lord, I speak the life of Jesus upon your children. ನಿನ್ನ ಮಕ್ಕಳ ಮೇಲೆ ಸ್ವಾಮಿ ನಾನು ಈಗ ಜೀವವನ್ನು ಘೋಷಿಸುತ್ತೇನೆ. Restore their prayer life. ಅವರ ಒಂದು ಪ್ರಾರ್ಥನೆಯ ಜೀವಿತವನ್ನು ಪ್ರಸ್ತಾಪಿಸು. Restore our faith. ಅವರ ನಂಬಿಕೆಯನ್ನು ಪ್ರಸ್ತಾಪಿಸು. Restore whatever has been lost. ಅವರು ಏನನ್ನು ಕಳೆದುಕೊಂಡಿದ್ದಾರೋ ಅದೆಲ್ಲವನ್ನು ಪ್ರಸ್ತಾಪಿಸು. Restore our spirit life. ಅವರ ಆತ್ಮಿಕ ಜೀವಿತವನ್ನು ಪ್ರಸ್ತಾಪಿಸು. Lord, I submit everybody's future. ಎಲ್ಲರ ಭವಿಷ್ಯವನ್ನ ನಿನ್ನ ಕರಗಳಿಗೆ ನಾನು ಒಪ್ಪಿಸುತ್ತೇನೆ. Lead them and guide them in your truth. ಅವರ ನಿನ್ನ ಸತ್ಯದ ಮುಖಾಂತರವಾಗಿ ಅವರನ್ನು ನಡೆಸು, ಅವರನ್ನು ಮಾರ್ಗದರ್ಶಿಸು. Lord, you are the God of our salvation. ನೀನು ನಮ್ಮ ರಕ್ಷಣೆಯ ಒಂದು ದೇವರಾಗಿದ್ದಿ. Let your presence go before us wherever we go. ನಾವು ಎಲ್ಲೇ ಹೋದರೂ ಕೂಡ ನಿನ್ನ ಪ್ರಸನ್ನತೆ ನಮ್ಮ ಮುಂದಾಗಿ ಸಾಗುವುದಾಗಲಿ. In Jesus' name we pray. ಯೇಸುವಿನ ನಾಮದಲ್ಲಿ ತಂದೆ. Amen. ಆಮೆನ್. Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ God bless ಸ್ತೋತ್ರ. everyone upon Ezekiel chapter 37, 4-6. ದೇವರ ಎಸೆಕಿಯೇಲ 37ನೇ ಅಧ್ಯಾಯ 4ರಿಂದ 6 ವಚನಗಳ ಪ್ರಕಾರವಾಗಿ ದೇವರು ನಿಮ್ಮನ್ನೆಲ್ಲ ಆಶೀರ್ವದಿಸಲಿ.